ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ರುಚಿಕರವಾದ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ 2 ಚಿಕ್ಕದು ಆಲೂಗೆಡ್ಡೆ ಬಟಾಟವನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಹಾಕಿ ನೀರು ಹಾಕಿಡ್ತಾ ಇದ್ದೀನಿ. 1 ಬೌಲ್ ಆಗುವಷ್ಟು, ಚಿಕ್ಕ ಬೌಲು 1 ಬೌಲ್ ಆಗುವಷ್ಟು ಹಸಿ ಬಟಾಣಿಗೂ ಕೂಡ ಅದನ್ನು ಸಹ ತೊಳೆದು ನೀರು ಹಾಕಿಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಬಟಾಟೋಗೆ ಮತ್ತು ಬಟಾಣಿಗೂ ಕೂಡ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಎರಡೂ ಕೂಡ ಬೇಯಿಸ್ಕೊಳಕ್ಕೆ ಇಡ್ತಾ ಇದ್ದೀನಿ. ಬಟಾಟೋ ಮತ್ತು ಬಟಾಣಿನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಒಂದು 2 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಬಿಸಿ ಮಾಡಿ ಹಾಲು, ಸ್ವಲ್ಪ ಮೊಸರು ಮತ್ತು ಈನೋ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಕಲಸಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಸೇಮ್ ಚಪಾತಿಗೆ ಏನು ಕಲಿಸ್ತಾ ಇದ್ದೀನಿ ಸೇಮ್ ಹಾಗೆ ಸ್ವಲ್ಪ ತುಪ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಕಲಿಸ್ಕೊಂಡು ಬಿಟ್ಟಿದ್ದೆ 10 ನಿಮಿಷ. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ಅಂದರೆ ಉದ್ಲಿಕ್ಕೆ ದೊಡ್ಡದಿದೆ ಅದು ಕಲ್ಲು, ಅದಕ್ಕೋಸ್ಕರ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕಿವಾಗ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದೊಡ್ಡಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗೆಡ್ಡೆ ಬೆಂದಿದೆ, ಅದು ಸಿಪ್ಪೆ ತೆಗೆದು, ಮತ್ತು ಬಟಾಣಿ ಕೂಡ ಬೆಂದಿದೆ. ನೋಡಿ, ಎರಡೂ ಕೂಡ ಬೆಂದಿದೆ. ಆಲೂಗೆಡ್ಡೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಬಿಸಿ ಇದೆ, ಅದನ್ನ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಜೀರಿಗೆ ಪುಡಿ. ಇದು ಆಮ್ಚೂರ್ ಪೌಡರ್, ಅದು ಸಹ 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಾಡ್ತಾ ಇರೋದ್ರಿಂದ. ಇದು ಚಾಟ್ ಮಸಾಲ, ಇದನ್ನು ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕದು 2 ಬಟಾಟ ಉಪಯೋಗಿಸ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋದು ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದು ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಪುದೀನ ಸೊಪ್ಪು, ಇದನ್ನು ಸಹ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ಫುಲ್ ನೀರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡಿದ್ದೆಲ್ಲ. ಇವಾಗ ಸ್ವಲ್ಪ ಉಪ್ಪು, ಒಂದ್ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಗೆ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚಾಕುವಿನಿಂದ, ಇಲ್ಲಾಂದರೆ ಈ ಥರ ಕಟ್ಟರ್ ಇತ್ತು ಅಂದರೆ ಕಟ್ಟರಿಂದ ಸಹ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಎಲ್ಲ ಕಡೆ 8 ಪೀಸ್ ಬರೋಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಅದೆಷ್ಟು ಹಿಡಿಯುತ್ತೋ ಅಷ್ಟು ನಾವು ಮಾಡಿಟ್ಕೊಂಡಂಥ ಮಸಾಲ ಹಾಕ್ಕೊಂಡು, ನೋಡಿ ಇದು 1 ಸ್ಪೂನ್ ಹಿಡಿಯುತ್ತೆ. ಆ ಸೈಡ್ ಈ ಸೈಡ್ ಈ ಥರ ಫೋಲ್ಡ್ ಮಾಡಬೇಕು, 2 ಕಡೆನೂ ಫೋಲ್ಡ್ ಮಾಡಿ ನಿಧಾನಕ್ಕೆ, ಅದೇನು ಓಪನ್ ಏನಾಗಲ್ಲ, ಗಟ್ಟಿ ಇರುತ್ತೆ. ಬಟಾಟೋ ಎಲ್ಲ ಹಾಕಿರೋದ್ರಿಂದ ನಿಧಾನಕ್ಕೆ ತಿರುಗಿಸ್ಕೊಂಡು ಹೋಗ್ಬೇಕು. ಈ ಥರ ಬರುತ್ತೆ, ತುಂಬ ಚೆನ್ನಾಗುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು. ಇನ್ನೂ ಒಂದು ತೋರಿಸ್ಕೊಡ್ತೀನಿ.
ನೋಡಿ ಈ ಥರ ಹಾಕ್ಕೊಂಡು ಆ ಸೈಡ್ ಈ ಸೈಡ್ ಫೋಲ್ಡ್ ಮಾಡಿ ಹಿಂಗೆ ತಿರುಗಿಸ್ಕೋಬೇಕು ಈ ಥರ. ಅದು ಓಪನ್ ಏನು ಆಗಲ್ಲ, ಹೊರಗೇನು ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲವನ್ನು ಕೂಡ ಇದೇ ಥರ ಮಾಡ್ಕೊಳ್ತೀನಿ. ನೋಡಿ ಈ ಥರ ಹಾಕ್ಕೋಬೇಕು. ನಾನು ಸಂಜೆ ಮಾಡ್ತಾ ಇರೋದು ಟೀಗೆ ಅಂತ ಹೇಳಿ. ಇದು ಒಂದು ಚಪಾತಿಯಿಂದ ಇಷ್ಟ ಆಗಿದೆ, ಇನ್ನೂ ಒಂದು ಚಪಾತಿ ಇದೆ. ಇವಾಗ ಎಣ್ಣೆನ ಫಸ್ಟ್ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡು ಕರಿಬೇಕು, ಫ್ರೈ ಮಾಡ್ಕೋಬೇಕು. ಇದು ಶೇಂಗಾ ಎಣ್ಣೆ, ಹೊಸದು ಬೇರೆ ಥರ ತಂದಿದ್ದ ಮಗ. ನೋಡಮ್ಮ ಹೇಗಾಗುತ್ತೆ ಅಂತ ಹೇಳಿ ಹಾಕಿದ ತಕ್ಷಣವೇ ನೊರೆ ಬಂದಂಗೆ ಆಗುತ್ತೆ. ನಾವು ಫಸ್ಟೇ ಯೂಸ್ ಮಾಡೋದು ಸನ್ಪ್ಯೂರ್ ಆಯಿಲು. ಇದು ಶೇಂಗಾ ನೆಲಗಡಲೆ ಎಣ್ಣೆ. ಇದು ಎರಡು ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಿದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಹಾಗೇ ತಿನ್ಬೋದು, ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಒಂಥರ ತಿನ್ನಲಿಕ್ಕೆ. ಪುದೀನ ಫ್ಲೇವರು ಮತ್ತು ಚಾಟ್ ಮಸಾಲ, ಆಮ್ಚೂರ್ ಪೌಡ್ರದು. ನೋಡಿ ಇಷ್ಟ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದೆ. ಇದು ಚಿಕ್ಕದೊಂದು ಮಾಡಿ ಅದರಲ್ಲಿ 4 ಪೀಸ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ, ಸಮೋಸ ಥರ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಲಿಕ್ಕೆ ಎಷ್ಟು ಚೆಂದಿದ್ದಾವೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದ್ದಾವೆ. ನೀವು ಹಾಗೇನಾದರೂ ತಿನ್ಬೋದು, ಇಲ್ಲ ಅಂದರೆ ಟೊಮೊಟೊ ಸಾಸ್ ಇದೆಯಲ್ಲ, ಕೆಚಪ್ಪು, ಅದು ಕೂಡ ಹಾಕ್ಕೊಂಡು ತಿನ್ಬೋದು. ಅದು ಹಾಕಿ ತಿಂದ್ರೂ ಚೆನ್ನಾಗಿರುತ್ತೆ, ಹಾಗೆ ಕೂಡ ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಟೀ ಜೊತೆ ಮಾಡಿದ್ದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.